ಬಿಸಿದು ಕಟ್ಕೋಬೇಕು ಬೇಗ ಬೇಗ. ಮಿಕ್ಸ್ ಮಾಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಂಗಳವಾರ ಸಂಜೆ ಈವ್ನಿಂಗ್ ಲಾಗ್ನ ಶುರು ಮಾಡಿದ್ದೀನಿ. ಅದೇ ಫ್ರೆಂಡ್ಸ್, ಒಂದು ಟ್ರಿಪ್ ನಿದ್ದೆ ಅಂತ ಆಯಿತು. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದ ನಂತರದಲ್ಲಿ ನಾನು ನಿನ್ನ ಸಂಜೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾಳೆ ಕೂಡ ನಾವು ಊರಿಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ತುಂಬಾ ಬೇಜಾರು ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಸಂಸಾರ ಅಂತ ಬಂದರೆ ರಿಟರ್ನ್ ಆಗಲೇಬೇಕು. ಸೊ ಹಾಗೆ ಫ್ರೆಂಡ್ಸ್, ಇವಾಗ ನಾಳೆ ಊರಿಗೆ ಹೋಗ್ತೀನಿ ಅಂತೇಳಿ ಏನಾದರೂ ಒಂದು ಸ್ವೀಟ್ನ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ನನ್ನ ತಂಗಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿದ್ವಿ ಆಯಿತಾ. ನಾನು ಸೊ ಒಬ್ಬಟ್ಟು ಬೇಡ ಅಂದರೆ ಯಾಕೋ ಸ್ವಲ್ಪ ಇಲ್ಲಿ ಪೇಯ್ನ್ ಆಗ್ತಾಯಿತ್ತು. ಸೊ ಹಾಗಾಗಿ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಈಗ ನಾನು ತಂಬಿಟ್ಟು ಉಂಡೆ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ ನಾನು ಯಾವ ರೀತಿ ತಂಬಿಟ್ಟು ಉಂಡೆ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇವತ್ತಿನ ತಂಬಿಟ್ಟು ಉಂಡೆ ಮಾಡೋದ್ರ ಜೊತೆಗೆ ಒಂದು ಸಣ್ಣ ಕ್ಲಿಪ್ಸ್ನ ವಿಡಿಯೋ ಕ್ಲಿಪ್ಸ್ನ ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಇವತ್ತಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಈವ್ನಿಂಗ್ ಟೈಮ್ ಕೂಡ ನೀವು ನೋಡ್ಬೋದು. ಹಾಗೆ ಇನ್ನು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಮ್ಮ ಅಪ್ಪಾಜಿನೂ ಸಹ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಂದು ಧಾರಾವಾಹಿನ ನೋಡ್ತಾ ಇದ್ದಾರೆ. ನೋಡಿ, ಟೈಮ್ ಕೂಡ ಈಗ 6:05 ಆಗಿದೆ. ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಕಾಫಿನೂ ಸಹ ಕಾಯಿಸ್ಕೊಡ್ಬೇಕು. ಹಾಗೆ ಇವಾಗ ಒಂದು ಪಟ್ ಅಂತ ಒಂದು ಸ್ನ್ಯಾಕ್ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮಳೆಗಾಲ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಬೇಕು. ಇವಾಗ ಖಾಲಿ ಆಗಿಬಿಟ್ಟಿರುತ್ತೆ, ತಂದಿಟ್ಕೊಂಡ್ರೆ ಓಕೆ. ಇವಾಗ ಸ್ನ್ಯಾಕ್ಸ್ ಏನಾದರೂ ಖಾಲಿ ಆದಾಗ ಇದನ್ನು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ನೋಡಿ, ಇವಾಗ ಕಡಲೆಕಾಳು ಅಂತ ಹೇಳ್ತೀವಲ್ಲ, ಈ ಕಡಲೆಕಾಳನ್ನ ಹುರಿದ್ಬಿಟ್ಟು ಸ್ವಲ್ಪ ಉಪ್ಪನ್ನು ನೀರಲ್ಲಿ ಕಲಸಿ ಇದೆಲ್ಲ ಹುರಿದ ನಂತರದಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿನೂ ಕೊಡುತ್ತೆ. ಕಡಲೆಕಾಳು ಕಾಫಿ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಕಾಫಿ ಮಾಡಿ ಸ್ನ್ಯಾಕ್ಸ್ನ ಕೂಡ ಮಾಡಿಕೊಟ್ಟೆ. ನೀವು ಮನೇಲಿ ಏನೂ ಇಲ್ಲ ಅಂದಾಗ ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಂದು 2 ನಿಮಿಷದಲ್ಲಿ ಪಟ್ ಅಂತ ಆಗೋಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಇವತ್ತು ಅಮ್ಮ ತಂಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ನಾನು ಊರಿಗೆ ಹೋಗ್ತಿದ್ದೀನಲ್ವ ನಾಳೆ. ಸೊ ಹಾಗಾಗಿ ತಂಬಿಟ್ಟು ಮಾಡಿ ಕೊಡ್ತಿದ್ರು. ಹಾಗಾಗಿ ನಾನು ಸಹ ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ಕೆ ನಮ್ಮ ಅಮ್ಮಂಗೂ ಸ್ವಲ್ಪ ನಾನು ಸಪೋರ್ಟ್ ಮಾಡಿದೆ. ಹಾಗೆ ನಾನು ಕೂಡ ನೋಡಿಕೊಂಡೆ ಹೇಗೆ ಮಾಡೋದು ಅಂತೇಳಿ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ತಂಬಿಟ್ಟು ಮಾಡೋದು ಹೇಗೆ ಅಂತೇಳಿ ನಾನು ನೋಡ್ಕೊಳ್ತಾ ಇರೋದು. ಮೊದಲಿಗೆ ಫ್ರೆಂಡ್ಸ್, ಈ ತಂಬಿಟ್ಟನ್ನ ಮಾಡಲಿಕ್ಕೆ ನೋಡಿ, ಸ್ವಲ್ಪ ಶೇಂಗಾ ಅಂದರೆ 1 ಬಟ್ಲಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅದನ್ನು ಹುರಿದ್ಕೊಂಡು ನೀಟಾಗಿ ಬೇರೆ ಕಡೆ ಎತ್ತಿಟ್ಟು ನಂತರದಲ್ಲಿ ಅದೇ ಕ್ವಾಂಟಿಟಿಲಿ ನಾನಿಲ್ಲಿ ಸ್ವಲ್ಪ ಕಮ್ಮಿ 1/4 ಭಾಗದಷ್ಟು ನಾನು ಕಡಲೆಕಾಳನ್ನ ಸಹ ತೊಗೊಂಡಿದ್ದೀನಿ. ಅಂದರೆ ಹುರ್ಗಡ್ಲೆ ಅಂತಾರಲ್ಲ ಫ್ರೆಂಡ್ಸ್, ಹುರ್ಗಡ್ಲೆ, ತಿನ್ನೋ ಕಡಲೆ ಅಂತಾರಲ್ಲ ಅದನ್ನು ತೊಗೊಂಡೆ. ನೋಡಿ, ಇದನ್ನು ಸಹ ನಾನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಟೈಮ್ ಪಾಸ್ ಆಗಿ ಇವಾಗ ಬಾಗಿನ ಕೊಡೋ ಟೈಮ್ ಕೂಡ ಹೌದಲ್ವ, ಬಾಗಿನದ ಜೊತೆನೂ ಸಹ ನೀವು ಉಂಡೆಗಳನ್ನ ಕೊಡ್ಬೋದು. ಹಾಗೆ ಇನ್ನು ಇದಕ್ಕೆ ಒಂದು 2 ಚಮಚದಷ್ಟು ನಾನು ಗಸಗಸೆನೂ ಸಹ ತೊಗೊಂಡಿದ್ದೀನಿ. ಅಂದರೆ ಅಮ್ಮನ ಹೇಳ್ತಾ ಇರೋದು, ನಾನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಸಹ, ಇದು ಶೇಂಗಾ ಬೀಜ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ. ಈ ಥರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಗಸಗಸೆನ ಸಹ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ನಾವು ಅಕ್ಕಿ ಫ್ರೆಂಡ್ಸ್, ಇದು ಮನೆ ಅಕ್ಕಿ, ನಮ್ಮ ಅಮ್ಮನ ಮನೇಲೇ ಬೆಳೆದಂಥ ಅಕ್ಕಿ. ನಿಮಗೆ ಈ ಥರ ಅಕ್ಕಿ ಇಲ್ಲ ಅಂತಂದರೆ ನೀವು ಮಾಮೂಲಿ ಯೂಸ್ ಮಾಡ್ತಿರಲ್ಲ ಅಕ್ಕಿನಾದರೂ ಹಾಕೋಬೋದು. ಆದರೆ ಸೊಸೈಟಿ ಅಕ್ಕಿ ಇನ್ನೂ ಒಂದು ಒಳ್ಳೆ ರುಚಿನ ಕೊಡುತ್ತೆ. ಸೊಸೈಟಿ ಅಕ್ಕಿ ನೀವು ತೊಳೆದು ಇಟ್ಕೊಂಡು ಬಳಸ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಸಹ ಹಾಕಿ ನೋಡಿ, ಈ ಥರ ಚೆನ್ನಾಗಿ ನಾನು ಹುರಿದ್ಕೊಳ್ತಾ ಇದ್ದೀನಿ. ಫೈನಲಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಅಕ್ಕಿನ ತೊಗೊಂಡು ಎಲ್ಲನೂ ಈ ಥರ ಹುರಿದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಬಿಸಿ ಇದೆ. ನಾನು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟೆ. ಸೊ ಹಾಗೆ ಇನ್ನು ನೀವು ತಂಬಿಟ್ಟು, ನಮ್ಮಮ್ಮ ಹೇಳ್ತಾಯಿದ್ರು, ತಂಬಿಟ್ಟು ಮಾಡುವಾಗ ಶೇಂಗಾ ಬೀಜನ ಇಲ್ಲ ಹುರ್ಗಡ್ಲೆನ ಎರಡನ್ನೂ ಸ್ವಲ್ಪ ಕ್ವಾಂಟಿಟಿಲಿ ಎತ್ತಿಟ್ಕೋಬೇಕಂತೆ. ಇಲ್ಲಾಂದರೆ ನೀವು ಸ್ಪೇರಾಗಿ ಅಕ್ಕಿನ ನುಣ್ಣಗೆ ರುಬ್ಬಿ ನಂತರದಲ್ಲಿ ಶೇಂಗಾ ಬೀಜ ಹುರ್ಗಡ್ಲೆನೂ ಸಹ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಆಮೇಲೆ ಅದು ರುಬ್ಬಿ ಹಾಕಿದ್ಮೇಲೆ ಮಧ್ಯದಲ್ಲಿ ನಾವು ಉಂಡೆ ಕಟ್ಟೋ ಟೈಮಿಗೆ ಶೇಂಗಾ ಬೀಜ ಹುರ್ಗಡ್ಲೆನ ಹಾಗೆ ಹಾಕಿ ಉಂಡೆ ಕಟ್ಬೋದು, ಚೆನ್ನಾಗಿರುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾನು ಕ್ವಿಕ್ಕಾಗಿ ನಿಂಗೆ ಮಾಡಿಕೊಡ್ತೀನಿ ಅಂತೇಳಿ ಅಮ್ಮ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇನ್ನು ಇದು ನೀವು ನೋಡ್ತಾ ಇರ್ಬೋದು ನೋಡಿ, ಇದು
ಏಲಕ್ಕಿ ಇದನ್ನು ಒಂದು 18 ಒಂದು 18 ಏಲಕ್ಕಿನ ತೊಗೊಂಡಿದ್ದೀನಿ ನಾನು ಅಂತಲೇ ಹೇಳ್ಬೋದು. ಸೊ ಅದನ್ನು ಸಹ ಬಿಡಿಸಿ ನಾನು ಅದಕ್ಕೆ ಸೇರಿಸ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್ ನಾವು ಜಾಸ್ತಿ ನುಣ್ಣಗೆ ರುಬ್ಬಕ್ಕೂ ಆಗೋದಿಲ್ಲ, ಸ್ವಲ್ಪ ರವೆ ಸ್ಟೈಲಲ್ಲಿ ಬರುತ್ತೆ. ಓಕೆ, ಉಂಡೆಗೆ ಚೆನ್ನಾಗೇ ಇರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ನಾನು ಕೊಬ್ಬರಿ ತುರಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು 2 ಚಿಪ್ಪಷ್ಟು ಕೊಬ್ಬರಿ ತುರಿನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಫ್ರೆಂಡ್ಸ್ ಇದು. ಈ ಥರ ಒಣ ಕೊಬ್ಬರಿನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ದಿನದ ಮಟ್ಟಿಗೆ ನಾವು ಪ್ರಿಸರ್ವ್ ಮಾಡ್ಬೋದು. ಅಂದರೆ ಸ್ವಲ್ಪ ದಿನ ಜಾಸ್ತಿ ದಿನ ನಾವು ಇಟ್ಕೊಂಡು ತಿನ್ಬೋದು. ಉಂಡೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಾಳಿ ಆಡೋಕ್ಕೂ ಸಹ ಬಿಡಬೇಕಾಗುತ್ತೆ ಉಂಡೆನ. ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ಮಳೆಗಾಲ, ಇರುವೆಗಳೆಲ್ಲ ಜಾಸ್ತಿ, ನಾವು ತುಂಬಾ ಸೆಕ್ಯೂರಾಗಿ ಪ್ರಿಸರ್ವೇಟಿವ್ ಮಾಡಬೇಕಾಗುತ್ತೆ ಉಂಡೆಗಳಂತಲೇ ಹೇಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಅಂತೇಳಿ ನಮ್ಮಮ್ಮ ಪುಂಡಿ ಸೊಪ್ಪಿನ ಚಟ್ನಿ ಮಾಡಿ ಮುದ್ದೆ ಮಾಡಿದ್ರು. ಪ್ಲಸ್ ಜೊತೆಗೆ ಇಲ್ಲಿ ಮೊಟ್ಟೆನೂ ಸಹ ಬೇಯಿಸ್ಕೊಂಡಿದ್ವಿ ಸ್ವಲ್ಪ ಸೈಡ್ ಡಿಶ್ಶಿಗೆ. ಹಾಗಾಗಿ ಮೊಟ್ಟೆನೂ ಸಹ ಸಿಪ್ಪೆ ಬಿಡಿಸಿ ಊಟಕ್ಕೆ ರೆಡಿ ಮಾಡಿಕೊಂಡು, ಜೊತೆಗೆ ನಾನು ಈ ಕಡೆಯೂ ಮಾಡ್ಕೊಳ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇನ್ನೊಂದು ಕಡೆ ಪಾಕ ಮಾಡೋಕ್ಕೆ ಇಟ್ಬಿಡೋಣ ಬೆಲ್ಲ ಹಾಕಿ ಅಂತೇಳಿ. ಅಷ್ಟರಲ್ಲಿ ಇನ್ನು ನನ್ನ ತಂಗಿ ನನಗೆ ನಾಳೆ ಊರಿಗೆ ಹೋಗ್ತೀನಿ ಅಂತೇಳಿ ಅವಳೇ ಕೊಡಿಸಿದಂಥ ಡ್ರೆಸ್ಸು ಪ್ರೈಸ್ ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ. ಊರಿಗೆ ಹೋಗೋ ದಿನ ವೇರ್ ಮಾಡ್ತೀನಲ್ಲ ಆವಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಅವಳೇ ಕೊಡಿಸಿದಂಥ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರ್ಬ್, ಕ್ವಾಂಟಿಟಿ ವೈಸ್ ಆಲ್ಸೋ ಸೂಪರ್ಬ್. ಸೊ ಅವಳೇ ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾಳೆ. ನನಗೂ ಬರುತ್ತೆ ಫ್ರೆಂಡ್ಸ್ ಟೈಲರಿಂಗ್, ಬಟ್ ನಾನು ಒಂಥರ ಮಿಷಿನ್ನ ಆಪ್ರೇಟ್ ಮಾಡ್ತೀನಿ, ತುಳಿಯೋದು. ನನ್ನ ತಂಗಿ ಒಂಥರ ತುಳಿತಾಳೆ. ಸ್ವಲ್ಪ ಡೈರೆಕ್ಷನ್ಸ್ ಚೇಂಜ್ ಆಗ್ತವೆ. ಅದಕ್ಕೆ ನೀನು ಹಿಡಿಬೇಡ ಅಕ್ಕ, ನಾನು ಡ್ಯೂಟಿಯಿಂದ ಬಂದು ಇಟ್ಕೊಡ್ತೀನಿ ಅಂತೇಳಿ ನೋಡಿ ಅವಳೇ ಡ್ರೆಸ್ನ ಸ್ಟಿಚ್ ಮಾಡಿಕೊಡ್ತಿದ್ದಾಳೆ. ಈಗ ನನ್ನ ಮಗ ಹೇಳ್ಬೋದಾ ತಲೆ ಹರಟೆ ಅಂದರೆ ತಲೆ ಹರಟೆ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಬ್ಯಾಂಗಲ್ಸ್ ಕೂಡ 100 ರೂಪಾಯಿಗೆ 4 ಬ್ಯಾಂಗಲ್ಸು ಕೊಟ್ಟಿದ್ದು ನಮಗೆ. ಸೊ ಅದನ್ನು ತೊಗೊಂಡಿದ್ದು ನನ್ನ ತಂಗಿ ತೊಗೊಂಡ್ಳು. ಹಾಗೆ ಫ್ರೆಂಡ್ಸ್ ಇದು ನೋಡಿ ಗೊಂಬೆ ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ, ನನಗಂತೂ ತುಂಬಾ ಇಷ್ಟ ಆಯಿತು ಇದು ಗೊಂಬೆ. ಇದು ಯಾವಾಗ ತೊಗೊಂಡಿದ್ದಂದರೆ ನಾನು 2 ವರ್ಷದ ಹಿಂದೆ ಜಾತ್ರೆಯಲ್ಲಿ ತೊಗೊಂಡಿದ್ದಂಥದ್ದು. ಇವಾಗ ಒಂದು 2 ಇಯರ್ಸ್ ಆಯಿತು ಫ್ರೆಂಡ್ಸ್. ಆವಾಗ 2 ಇಯರ್ಸ್ ಬ್ಯಾಕ್ ಒಂದು ಜಾತ್ರೆಯಲ್ಲಿ ತೊಗೊಂಡಿದ್ದು. ಅದು ನೋಡಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟವ್ರೆ. ಹಾಗೆ ನನ್ನ ಮಗ ಬಂದ್ಬಿಟ್ಟು ಇದನ್ನೆಲ್ಲ ಬೀಳಿಸ್ಬಿಟ್ಟವನೆ. ನನ್ನ ತಂಗಿ ಅದರಲ್ಲಿ ಥ್ರೆಡ್ ಇತ್ತು ತೊಗೊಳ್ಳೋಣ ಅಂತ, ಅವಳು ಅಲ್ಲಿ ಇಟ್ಟು ಬಂದಿದ್ದಾಳೆ. ನನ್ನ ಮಗ ಬೀಳಿಸಿ ನೋಡಿ ಬಳೆ ಚೂರೆಲ್ಲ, ಮಕ್ಕಳು ಓಡಾಡೋ ಜಾಗದಲ್ಲಿ ಬಳೆ ಚೂರು ಅಂದರೆ ಭಯನೇ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ನನ್ನ ಮಗನಿಗೆ ಎಟಕ್ಕಿಲ್ದಂಗೆ ಸಿಗೋದೇ ಬೆಟ್ರು. ಯಾಕಂದರೆ ಅವನಿಗೆ ಸಿಕ್ಬಿಟ್ರೆ ನೋಡಿದ್ರೆ ಬಳೆ ಚೂರೆಲ್ಲ ಆಗಿಬಿಟ್ಟಿದ್ದೆ, ಎಲ್ಲ ಕಿತಾಪತಿನೇ. ಅದಾದಮೇಲೆ ಇನ್ನು ನನ್ನ ತಂಗಿ ಊರಿಗೆ ಹೋಗ್ತಿದ್ದೀರಾ ಅಂತ ಅವಳು ತುಂಬ ಬೇಜಾರಲ್ಲಿದ್ದರು. ಬಟ್ ಏನೂ ಮಾಡೋಕ್ಕೋಗಲ್ಲ, ಊರಿಗೆ ಹೋಗಲೇಬೇಕಲ್ವಾ. ಸೊ ಹಾಗಾಗಿ ಅವಳು ಕರೆಕ್ಟಾಗಿ ನಾನು ಅದನ್ನು ವೇರ್ ಮಾಡಿ ನೋಡಿದೆ ಸಹ ಸ್ವಲ್ಪ ಲೂಸಾಗೇ ಇತ್ತು, ಪರವಾಗಿಲ್ಲ. ಸ್ವಲ್ಪ ಲೂಸೇ ಇರಬೇಕು, ಯಾಕೆಂದರೆ ಕ್ಲಾತು ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪನಾದರೂ ಅದು ಏನಂತಾರಲ್ಲ, ಸೊ ಸ್ವಲ್ಪ ಸಣ್ಣ ಆಗುತ್ತದು ಆ ಥರ. ಹಾಗಾಗಿ ಸ್ವಲ್ಪ ಲೂಸೇ ಇರಲಿ ಅಂತ ಹಾಕಿಸ್ಕೊಂಡೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಕಡೆ ನಾನು ನೋಡಿ ಇಲ್ಲಿ ಬೆಲ್ಲನೂ ಸಹ ಇಟ್ಟಿದ್ದೀನಿ. ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿದ್ದೆ. ಅಂದರೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದರ ಸ್ವಲ್ಪ ಒಂದು 3/4 ಭಾಗದಷ್ಟು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು 1 ಬಟ್ಲಷ್ಟು ನಾನು ಎಲ್ಲ ಸೇರಿ ತಂಬಿಟ್ಟಿಗೆ ಹಿಟ್ಟನ್ನು ತೊಗೊಂಡಿದ್ದರೆ, ನಾನು ಅದರಲ್ಲಿ 1/4 ಬಟ್ಲಷ್ಟು ಬೆಲ್ಲನ ಈ ಥರ ಕ್ವಾಂಟಿಟಿಲಿ ತೊಗೊತೀನಿ. ಒಂದು 1/4 ಭಾಗದಷ್ಟು ಎಕ್ಸ್ಟ್ರಾ ತೊಗೊತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಬೆಲ್ಲನೂ ಕೂಡ ಸೋಸ್ಕೊಂಡಿದ್ದೀನಿ ನೋಡಿರಿ. ಈ ಥರ ಬೆಲ್ಲ ಅದರಲ್ಲಿ ಎಷ್ಟು ಗಲೀಜಿದೆ ಅಂತೇಳಿ. ಹಾಗಾಗಿ ಅದನ್ನು ಸೋಸ್ಬಿಟ್ಟು, ಹಾಗೆ ಫ್ರೆಂಡ್ಸ್ ಇನ್ನು ಈ ಬೆಲ್ಲನ ಎಲ್ಲಿವರೆಗೂ ನಾನು ಇದನ್ನು ಒಲೆ ಮೇಲೆ ಇಡ್ತೀನಿ. ಈ ಬೆಲ್ಲನ ಎಲ್ಲಿವರೆಗೂ ನಾನು ಬಿಸಿ ಮಾಡ್ಕೋಬೇಕಂದ್ರೆ, ನಮಗೆ 1 ಎಳೆ ಪಾಕ ಬರಬೇಕು. 1 ಎಳೆ ಪಾಕ ಬಂದಾಗ ನಾವು ಇಟ್ಟಿಗೆ ಹಾಕೋದ್ರಿಂದ ಅದು ಕಲ್ಲು ತಗೊಂಡು ಚುಚ್ಚಿ ತಿನ್ನಬೇಕಾಗುತ್ತೆ, ಅಷ್ಟು ಗಟ್ಟಿಯಾದಂಥ ಉಂಡೆ ರೆಡಿ ಆಗುತ್ತೆ. ಸೊ ಹಾಗಾಗಿ 1 ಎಳೆ ಪಾಕ ಬರೋವರೆಗೂ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನೊಂದೆಡೆ ನಾನು ನನ್ನ ಮಗನಿಗೆ ಒಂಥರ ಲೈಟಾಗಿ ಎಗ್ ಬುರ್ಜಿ ಥರನೇ ಮಾಡ್ಕೊಡ್ತಾಯಿದ್ದೀನಿ. ಎಣ್ಣೆ, ಉಪ್ಪು, ಮೊಟ್ಟೆ ಇಷ್ಟೇ ಹಾಕಿರೋದು ಫ್ರೆಂಡ್ಸ್. ಅವನಿಗೆ ಈರುಳ್ಳಿ ಹಾಕೋಂಗಿಲ್ಲ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಥರ ಎಲ್ಲ ಅವನಿಗೆ ಸಿಗಬಾರ್ದು. ಮಸಾಲೆನೂ ಕೂಡ ಕಮ್ಮಿ ಇರಬೇಕು. ಮತ್ತು ಹಾಗೆ ಬೇಯಿಸಿರೋ ಮೊಟ್ಟೆ ತಿನ್ನೋಕೆ ಹೋದರೆ ಅವನು ಒಂಥರ ಮಾಡ್ಕೊಳ್ತಾನೆ. ಹಾಗಾಗಿ ನಾನು ಇದನ್ನು ಉಪ್ಪು ಮತ್ತು ಎಣ್ಣೆ ಹಾಕಿ ಮೊಟ್ಟೆ ಒಡೆದಾಕಿ ಈ ಥರ ಮಾಡ್ಕೊಡ್ತೀನಿ. ತಿನ್ಕೊತಾನೆ, ಅವನಿಗೆ ಇಷ್ಟ. ಮಕ್ಕಳು ಮೊಟ್ಟೆನೇ ತಿನ್ನಲ್ಲ ಅಂದಾಗ ಒಂದ್ಸಲ ಈ ಥರ ಮಾಡಿಕೊಡಿ, ಖಂಡಿತ ತಿಂತಾರೆ. ಹಾಗೆ ಫ್ರೆಂಡ್ಸ್ ಇನ್ನು
ಬೆಲ್ಲ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಫೈನಲಿ ಇದು ಒಂದೆಳೆ ಪಾಕ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ, ಯಾಕೆಂದರೆ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನೋಡಿ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಈ ಥರ ಒಂದೆಳೆ ಪಾಕ ಬರ್ತಾ ಇದೆ ನೋಡಿ. ನಾವು ಕೈಯಲ್ಲಿ ಹಿಂಗೆ ಅಂಟಿ ಹಿಂಗೆ ನೋಡಿದಾಗ ಒಂದೆಳೆ ಪಾಕ ಬರಬೇಕಾಗುತ್ತೆ. ಸೊ ಅಲ್ಲಿ ಇವಾಗ ಇದು ಫೈನಲ್ ಆಗಿದೆ. ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿ, ಹಾಗೆ ಫ್ರೆಂಡ್ಸ್ ಈ ಉಂಡೆಗಳನ್ನ ಕಟ್ಟುವಾಗ ಮಿನಿಮಮ್ ಅಂದರೂ 2-3 ಮೆಂಬರ್ಸ್ ಇರಲೇಬೇಕು. ಯಾಕೆಂದರೆ ನಾವು ಪಾಕ ಹಾಕಿದ ತಕ್ಷಣ ಕಟ್ಟಿಬಿಡ್ಬೇಕು. ನಾವು ಪಾಕ ಹಾಕಿದ ತಕ್ಷಣ ಇಬ್ಬರು ಸೇರ್ಕೊಂಡು ಪಟ ಪಟ ಕಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದರಿಂದ ಒಂದು ಮಿಸ್ಟೇಕ್ ಕೂಡ ಆಯಿತು. ನನ್ನ ತಂಗಿ ನೀನು ವೀಡಿಯೋ ಮಾಡ್ತಾ ಇದೀಯಾ, ಕಟ್ಟಿದ್ರೆ ಆಗೋಗಿರೋದು, ಇವಾಗ ಕಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಲು. ಸೊ ಏನೂ ಮಾಡೋಕ್ಕಾಗಲ್ಲ, ನನ್ನ ಎಲ್ಲ ವ್ಯೂವರ್ಸ್ಗೆ ಶೇರ್ ಮಾಡಬೇಕು ಅನ್ನೋದು ಒಂದು ನನಗೂ ಒಂಥರ ಖುಷಿ. ಸೊ ಹಾಗಾಗಿ ಬೇಗ ಬೇಗ ಪಟ ಪಟ ಕಲಿಸಿ ವೀಡಿಯೋ ಅದೆಲ್ಲ ಮಾಡ್ತಿದ್ದ ಕಲಿಸು ಅಂತ ಎಲ್ಲ ಹೇಳ್ತಾ ಇದ್ನ. ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿ ನಾನು ಉಂಡೆ ಕಟ್ಟಬೇಕಿತ್ತು, ಇಲ್ಲ ಸ್ವಲ್ಪ ಹಾಕೊಂಡು ಕಟ್ಟಬೇಕಿತ್ತು. ಫ್ರೆಂಡ್ಸ್, ನೀವು ಯಾರಾದರೂ ಒಬ್ಬೊಬ್ಬರೇ ಇದ್ದೀರಾ ಅಂತಂದರೆ ನೀವು ಒಂದು ಸ್ವಲ್ಪನೇ ಹಾಕೊಂಡು ಉಂಡೆ ಕಟ್ಟಿರಿ. ಅಷ್ಟು ಹಾಕೊಂಡ್ಬಿಟ್ರೆ ಇನ್ನು ಪಾಕನ ಏನು ಮಾಡ್ತೀರಾ ಅಂತಂದರೆ, ನೀವು ಸ್ವಲ್ಪ ಲೈಟಾಗಿ ಫ್ಲೇಮ್ನ ಕಮ್ಮಿ ಮಾಡಿ ನೀವು ಬಿಸಿ ಮಾಡೋಕೆ ಇಟ್ಬಿಡಿ. ಅಷ್ಟರಲ್ಲಿ ನೀವು ಬೇಗ ಬೇಗ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು. ಹಾಗೆ ಇನ್ನೊಂದು, ಮುಟ್ಟಿದ ತಕ್ಷಣ ಬೆಳ್ಳಿಗೆಲ್ಲ ಅಂಟು ಬಿಡುತ್ತೆ, ಆ ಥರ ಆಗಬಾರ್ದು. ಅಂದರೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡಿರಿ. ಅದು ಏನಾದರೂ ತುಂಬ ಬಿಸಿ ಇದ್ದಾಗಲೇ ಕಟ್ಟಬೇಕು, ತಣ್ಣಗಾದಾಗ ನಿಜ ಉಂಡೆ ಬರೋದಿಲ್ಲ, ಆಯಿತಾ. ಬಿಸಿ ಇದ್ದಾಗಲೇ ಕಟ್ಕೊಂಡ್ಬಿಡಿ, ಸ್ವಲ್ಪನೇ ಹಾಕಿ ಕಟ್ಬಿಡಿ. ಪಾಕ ಗಟ್ಟಿಯಾಗಿಬಿಡುತ್ತೆ ಆರಕ್ಬಿಟ್ರೆ. ಸೊ ಅದಕ್ಕೆ ನೀವು ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿ ಫ್ಲೇಮ್ನ ಆನಲ್ಲಿ ಬಿಸಿಲೇ ಇಟ್ಬಿಡಿ. ಸ್ವಲ್ಪನೇ ಹಾಕೊಂಡು ಕಟ್ಕೊಳ್ರಿ. ಇವಾಗ ಫೈನಲಿ ನನ್ನ ತಂಗಿ ಕಟ್ತಾ ಇದ್ದಾಳೆ. ನೀನು ವೀಡಿಯೋ ಮಾಡ್ಕೊತಿದ್ದೆ ಇದೇ ಪ್ರಾಬ್ಲಮ್ ಆಗಿದ್ದು ಅಂತ ಅಂದ್ಲು ನೋಡಿ. ನೀರನ್ನು ಕೂಡ ಪಕ್ಕದಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಬಿಸಿ ಇದ್ದಾಗಲೇ ಕಟ್ಟಿದ್ರೆ ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಅಂಟ್ಕೊಂಡ್ಬಿಡುತ್ತೆ. ಫೈನಲಿ ನಾವು ಉಂಡೆನೆಲ್ಲ ಸಹ ಕಟ್ಕೊಂಡು ಫ್ರೆಂಡ್ಸ್, ಇದು ಫಸ್ಟಿಗೆ ಕಟ್ಟಿದ್ದು ಬಿಸಿ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಉಳ್ದವು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾನು ವೀಡಿಯೋ ಮಾಡೋದ್ರಿಂದ. ಫೈನಲಿ ಫ್ರೆಂಡ್ಸ್, ಉಂಡೆ ಈ ಥರ ಆಯಿತು. ಹಾಗೆ ನಾನು ಲಾಗ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗ್. ನನಗೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಆಲ್.